ದೊಡ್ಡ ಶ್ರೀಮಂತ ಇದ್ದ. ಶ್ರೀಮಂತ ಅವನಿಗೆ 3 ಜನ ಹೆಣ್ಮಕ್ಳಿದ್ರು. ಎಷ್ಟು ಜನ? 3 ಜನ ಹೆಣ್ಮಕ್ಳು. ಆ ಹಿರಿಯ ಹೆಣ್ಣಿಗೆ ಆಗಲೇ 35 ವರ್ಷ ಆಗದೆ, ಎರಡನೇದಕ್ಕೆ 30 ವರ್ಷ ಆಗದೆ, ಮೂರನೇದಕ್ಕೆ 28 ವರ್ಷ ಆಗದೆ. ಒಂದು ಮದುವೆ ಆಯ್ತಲ್ಲ, ಆದರೆ ಮಾತ್ರ ಸೂಪರಾಗಿದ್ದೋ ಮಾತ್ರ ಹುಡುಗಿರು. ಹೆಂಗೆ ಅಂದರೆ ಐಶ್ವರ್ಯ ರೈ, ಇನ್ಯಾರು ಇದ್ದಾರಂತಲ್ಲ ಸಿನಿಮಾ ನಟರು, ಹಂಗೆ ಇಂದ್ರಿತರೈ, ಆಮೇಲೆ ಗೋವಿಂದ್ರಿತರೈ, ಎಲ್ಲ ಥರ ಇದ್ವಂತೆ 3 ಹೆಣ್ಣು. ಆದ್ರೆ ಒಬ್ಬರು ಬಂದವ್ರು ಮದುವೆ ಆಯ್ತಿರಲಿಲ್ಲ. ಯಾಕೆ ಅಂದರೆ ಅವು ಎಷ್ಟು ಚೆನ್ನಾಗಿ ಚೆನ್ನಾಗಿದ್ವು ಅಷ್ಟೇ ಚೆನ್ನಾಗಿ ಬಿಕ್ಕಲಿಸ್ತಿದ್ವಂತವು. ಹೆಂಗೆ ಅಂದರೆ ಇದ್ಯಾಕೋ ತಾಯಿ ಊಟ ಅಂತಂದರೆ ಈಜೆ ತಾಯಿ ಊಟ ಕೊಡ್ರಲೇ ಅಂತಿದ್ವಂತವು. ಈಗ ಆಗೇನಾಗೋಯ್ತು, ಈಗ ನಮ್ಮ ವಸಂತಣ್ಣಂತನೊಬ್ಬ ಏನು ಮಾಡ್ದ, ಯಜಮಾನ ನೀನು 3 ಹೆಣ್ಣು ಮದುವೆ ಮಾಡಿಸ್ತೀನಿ, ಆದ್ರೆ ಒಂದೇ ಒಂದು ಮಾತು. ಏನು ಮಾತು? ನಾನು ಹುಡುಗನ ಕರ್ಕೊಬತ್ತೀನಿ, ಸಟ್ಟಳ್ಳಿ ಸುರೇಶ ಅಂತ, ಅಲ್ಲೂ ಮಾತ್ರ ಏನು ಹಂಗೆ ಲೈನ್ಗವೆ ಪಿಗ್ಗುಳಿ ಒಂಚೂರು ಬಿದ್ದೋಗಿಲ್ಲ, ಫೈನ್ ಆಗವೆ. ಹುಡುಗ ಮಾತ್ರ ಸೂಪರ್ ಆಗವನೆ, ಅವ್ನು ಕರ್ಕೊಬತ್ತೀನಿ. ನಿಮ್ಮ ಹುಡುಗರು 3 ಜನನೂ ತೋರ್ಸುಮ, ಅವ್ನಿಗೆ ಯಾರು ಇಷ್ಟ ಆಯ್ತಾರೋ ಮದುವೆ ಆಗಲಿ ಅಂದರು. ಅವನಂದ ಶ್ರೀಮಂತ, ಅಪ್ಪ ನಿನಗೆ 1 ಲಕ್ಷ ಬೇಕಾದ್ರೆ ಕೊಟ್ಬಿಡ್ತೀನಿ ಕನೆಯ, ಹಾಳಾಗಿ 3 ಮಾಡಿಸ್ಬಿಟ್ಟು ಮದುವೆಯ ಅಂದ. ಅವ್ರವ್ವ ಹೇಳ್ಬಿಟ್ಲು, ನೋಡ್ರಮ್ಮಿ, ಗಂಡು ಬಂದೊತ್ತಲ್ಲಿ ಮಾನವಾಗಿ ಸುಮ್ಮನೆ ಕೂತ್ಕೋಬೇಕು. ಮೊದಲನೇ ಹುಡುಗಿ ಕೈಲಿ ಜಿಲೇಬಿ ಕೊಡ್ತೀವಿ, 2ನೇ ಹುಡುಗಿ ಕೈಲಿ ಜ್ಯೂಸ್ ಕೊಡ್ತೀವಿ, 3ನೇ ಹುಡುಗಿ ಕೈಲಿ ಮೈಸೂರು ಪಾಕ್ ಕೊಡ್ತೀವಿ, ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳಿ ಕಳಿಸ್ಬಿಟ್ರು. ಇಲ್ಲ ಅಂದ್ರೆ ಒಳಸೊಂಟು ಹಿಡಿದು ಬಿಡ್ತೀನಿ ನನ್ನ ಸಾವಂತ ಮುಂಡೇರಿಗೆ, ಹಂಗೆ ಹಿಂಗೆ ಅಂತ ಬೋದ್ ಕಳಿಸ್ಬಿಟ್ರು. ಏನು ಸುರೇಶ, ಸೆಟ್ಟಳ್ಳಿ ಸುರೇಶ ಆಳು ನೋಡಿದಿರಲ್ಲಿ ಹೆಂಗವನೇ ಅಂತ, ಅಪ್ಪ ಏನು ತಾಕತ್ತದ ಆಳು, ಏನು ಬಿಳಿ ಪಂಚೆ ಬಿಳಿ ಸರ್ಟಿಕ್ಕ ಹೋದ. ಅವ್ರೇನು ಮಾಡಿದ್ರು, ಹೋಗಿ ಕುತ್ಕೊಂಡೇಟಿಗೆ ಬಿಸಿಲಲ್ಲಿ ಸಾಕಾಗಿ ಬಂದವನು ಎಳಿಮೆ ಅಂದ್ಬಿಟ್ಟು ಆ ಹುಡುಗರು ತಾಂದೆ ಏನು ಮಾಡ್ದ, ಈ ಟೆಟ್ರಾ ಪ್ಯಾಕಲ್ಲಿ ಜ್ಯೂಸ್ ಬರ್ತವಲ್ಲ, ಮೊದಲು ಟೆಟ್ರಾ ಪ್ಯಾಕಲ್ಲಿ ಜ್ಯೂಸ್ ಬರ್ತಾವಲ್ಲಪ್ಪ 10 ರೂಪಾಯಿ ನಾವು, ಅವಂದು 5 ತುಮ್ಕ ಬಂದು ಮುಂದ್ಗಡೆ ಟೇಬಲ್ ಮೇಲೆ ಮಡಗ್ದ. ಈ ಸುರೇಶ ಬುದ್ಧಿವಂತ ಸುಮ್ಮ ಕೂತ್ಕೋಕಿಲ್ವಾ, ಅದೇನು ಮಾಡವನೆ, ಆ ಟೆಟ್ರಾ ಪ್ಯಾಕ ಪರ್ನ ಅರ್ದ್ಬಿಟ್ಟ ಹಂಗೆಯೇ. ಪಂಚಮಲೆಲ್ಲ ಏನು ಕೆಂಪಿಗೆ ಆಗೋದ್ರೆ ಇವನಂತರ ಇದೇನಿಲ್ಲ ಕೆಂಪಿಗೆ ಸುರಿದೋಯ್ತು ಕೆಳಗೆ ಅಂತ. ಇದ್ಯಾಕೋ ಮುಡತ್ತದೆ ಹಿಂಗೆ ಅರ್ಧಾಕ್ಬಿಟ್ಟೆ ನೀನು ಅಂದ್ರೆ, ನಾನೇನು ತಿಳ್ಕೊಂಡೆ ಬಿಸ್ಕೆಟಿನ ಪ್ಯಾಕೆಟು ಅಂತ ತಿಳ್ಕೊಂಡಿಕ್ಕಲ್ಲ ಅಂತ ಅವನೇ ಅವನು. ಆಮೇಲೆ ನೀರು ಮನೆಗೆ ಹೋಗ್ಬಿಟ್ಟು ಎಲ್ಲ ತೊಳ್ಕ ಬಂದು ಕೂತ್ಕೊಂಡ. 3 ಹೆಣ್ಣು ಬಂದವು. ಮೊದಲನೇ ಹೆಣ್ಣು ಕೈಲಿ ಜಿಲೇಬಿ, 2ನೇ ಹುಡುಗಿ ಕೈಲಿ ಜ್ಯೂಸು, 3ನೇ ಹುಡುಗಿ ಕೈಲಿ ಮೈಸೂರು ಪಾಕ ಕೊಟ್ಟರು. ಈ ಸುರೇಶ ಅನ್ಕಂಡ ಒಂದು ಹುಡುಗಿ ತೋರಿಸ್ತಾನೆ ಮಹೇಶ, ನಮ್ಮ ಮೋಹನ ಇವನು ವಸಂತಣ್ಣ ಅಂತ ಬಂದರೆ 3 ಹೆಣ್ಣು ಸೂಪರ್ ಆಗವನಲ್ಲ, ಅವಲ್ಲ ಯಾರನ್ನ ಮದುವೆ ಆಗೋನ ಕಾಣಿ ಅಂದ್ಬಿಟ್ಟದ್ದೆ. ಆ ಜಿಲಾಬಿ ತಂದಿದ್ದಲ್ಲ ಮೊದಲನೇ ಹುಡುಗಿ, ಆ ಜಿಲಾಬಿಯ ತೆಗೆದು ಒಂಚೂರು ತಿಂದ. ಒಳ್ಳೆ ಬೇಕ್ರಿ ಸ್ವೀಟಲ್ಲಿ ತಂದಿದ್ರು, ಬಾಯಿಗೆ ಮಡಗ್ದೇಟ್ಗೆ ತುಪ್ಪ ಹಾಕಿ ಮಾಡಿದ್ರಲ್ಲ, ಕರ್ಗೋಯ್ತು. ಇವನು ಖುಷಿ ಆಗೋಯ್ತು ಗಂಡಿಗೆ, ಆಹಾ ಮೈಸೂರು ಇದು ಏನೋ ಜುಲಾಬಿನೇ ಇಷ್ಟೊಂದು ಚೆನ್ನಾಗಿ ಮಾಡೋರಲ್ಲ, ಯಾರೋ ಕಾಣಿ ಮಾಡಿದವರು ಅಂತ ಅಂದ. ಈ ಮೊದಲನೇದು ಕೂತಿತ್ತಲ್ಲ ಜಿಲೇಬಿ ತಗೊಂಡೋಗಿ ಮಡಗ್ಬಿಟ್ಟು ಆ ಸುಮ್ಮ ಕೂತ್ಕೋಕಿಲ್ವ, ಅದಕ್ಕೆ ಮೊಲಾಗ್ರು ಬರ ಅದಕ್ಕೆ ಶುರು ಮಾಡ್ಬಿಡ್ತದೆ, ಯಾಕೆ ನಾನೇ ಮಾಡಿದ್ದು ಚಂದಾಗಿ ಇದ್ದದೆ ಅಂದವಳೆ. ತಿಂತಿದ್ದು ಜುಲಾಬಿಯ ಕ್ಯಾಕ್ರ ಸುಗಿದ್ಬಿಟ್ಟು, ಥೋ ನಿನ್ನ ಬಾಯಿಗೆ ಮಣ್ಣಾಕ, ಇದೇನೋ ನೋಡೋಕೆ ಚೆನ್ನಾಗಿದೆಯಾ, ಹಿಂಗೆ ಚೆನ್ನಾಗಿ ಕೊದ್ಲಿಸ್ತೀಯಲ್ಲವ, ಅವ್ವ ನಿನ್ನ ಸವಾಸನೆ ಬೇಡ ಅಂದ್ಬಿಟ್ಟು ಈ ಸರಿಗೆ ತಿರ್ಕಂಡ. 2ನೇದು ಚೆನ್ನಾಗಿ ಕೂತಿತ್ತಲ್ಲ ಅಣ್ಣ, 2ನೇ ಚೆನ್ನಾಗಿ ಕೂತಿತ್ತಲ್ಲ ಅಪ್ಪ, 2ನೇ ದಾರ ಸುಮ್ಮನೆ ಕೂತದೆ, ಮದುವೆ ಆಗಮ್ಮ ಅಂತ ಅಂದ್ಬಿಟ್ಟದ್ದೆ. ಅತ್ತಕ್ಕೆ ತಿರ್ಕಂಡ, ಅದು ಅವ್ರವ್ವನಿಗೆ ಚಾಡಿ ಹೇಳ್ತಾ ಕೂತದೆ ಅದ್ರ ಬಾಯಿಗೆ ಮಣ್ಣಾಕ. ಏನಂತ, ಅವ್ವ ಅಕ್ಕ ಮಾತಾಡಬೇಡ ಅಂದ್ಲು, ಮಾತಾಡ್ಬಿಡ್ಲು ಕಲೆ. ಅಯ್ಯೋ ಇದ್ರ ಬಾಯಿಗೆ ಮಣ್ಣಾಕ, ಇದ್ರ ತಿಥಿ ಮಾಡ, ಇದೇನು ಇದಕ್ಕೆ ಅದಕ್ಕಿಂತಲೂ ಚೆನ್ನಾಗಿ ಕೊದಲಿಸ್ತದಲ್ಲ ಇದು, ಥೋ ಇದೇನಪ್ಪ ಇದು. 3ನೇದು ಸುಮ್ಮನೆ ಕೂತದಲ್ಲಪ್ಪ, ಅದೇ ಚೆನ್ನಾಗದೆ, ಕಿರಿದು ವಯಸ್ಸು ಚಿಕ್ಕದಾಗದೆ, ಮಾಡ್ಕೊಬಿಡುಮ ಅಂದ್ಬಿಟ್ಟು ಅತ್ತಕ್ಕೆ ತಿರ್ಕಂಡ. ಆ ಕಿರಿದು ಅದಕ್ಕೆ ಮೊಲ್ಲಾಗ್ರ ಬರ ತಿಥಿ ಮಾಡ, ಅದಕ್ಕೆ ಚೊಟ್ಟ ಕಟ್ಟ ಸುಮ್ಮ ಕೂತ್ಕೋಕಿಲ್ವ ಅದು. ಆ ಸುಮ್ಮನೆ ಕೂತ್ಕೋಕಿಲ್ಲ, ಒಬ್ರಿಗೊಬ್ಳೆ ಮಾತಾಡ್ಕತ ಕೂತದೆ. ನಾನಂತೂ ಮಾತಾಡಿಲ್ಲ ಕಣಪ್ಪ, ನಾನೇ ಗೆದ್ದೆ ಅನ್ನಂತ. ತಿಂತಿದ್ದ ಮೈಸೂರು ಪಾಕು ಜುಲಾಬಿ ಎಲ್ಲ ಕ್ಯಾಕ್ರು ಸುಗಿದ್ಬಿಟ್ಟು ವಸಂತಣ್ಣ ಬೊಯ್ಕಂಗೆ ಕಡ್ದೊಂಟು ಅಂದಂತೆ.
ಅದಕ್ಕೆ ಹೇಳೋದು, ಅವ್ವ ತಂದೆ ತಾಯಿಗಳ ಮಾತನ್ನ ಅನುಗಾಲ ಕೇಳಬೇಕು. ನಾವು ನಮ್ಮ ಜೀವನ ಸರಿ ಹೋಗ್ಬೇಕು ಅಂದರೆ ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದ ಒಂದು ಹಾಸ್ಯಕ್ಕೋಸ್ಕರವಾಗಿ ಹೇಳಿದಂಥದ್ದು.